ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಇಡೀ ಕರ್ನಾಟಕದ ಜನರಿಗೆ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದು ಏನಂತ ಹೇಳಿದ್ರೆ, ಈಗ ಇರುವ ನಮ್ಮ ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಿರುವಂಥ ಕಾಂಗ್ರೆಸ್ ಸರ್ಕಾರವು ಚುನಾವಣೆಯ ಮುನ್ನ ಇವರ ಸರ್ಕಾರ ಗೆದ್ದರೆ 5 ಜಾರಿಗಳನ್ನು ನೀಡುತ್ತೇವೆ, 5 ವರ್ಷ ಅಂತೇಳಿ ಪ್ರತಿಯೊಬ್ಬ ವ್ಯಕ್ತಿಗೂ ರೇಷನ್ ಕಾರ್ಡ್ ಹೊಂದಿರೋ ಪ್ರತಿಯೊಬ್ಬ ವ್ಯಕ್ತಿಗೂ 10 kg ಅಕ್ಕಿ ಕೊಡುವುದು, ಮತ್ತು ಇನ್ನು ಉಳಿದ 4 ಜಾರಿಗಳನ್ನು ತಂದಿದ್ದರು. ಆದರೆ ಆ ಸಮಯದಲ್ಲಿ 10 kg ಅಕ್ಕಿ ಪ್ರತಿಯೊಬ್ಬ ವ್ಯಕ್ತಿಗೂ, ಇವರು ಗೆದ್ದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ 10 kg ಅಕ್ಕಿ ಕೊಡೋಕ್ಕೆ ಅಕ್ಕಿ ಸಾಕಾಗಲಿಲ್ಲ. ಅಂದರೆ ಕೇಂದ್ರದಿಂದ ನಮ್ಮ ಸ್ಟೋರೇಜ್ ಆಗಿರುವಂಥ ಕೇಂದ್ರ ಸರ್ಕಾರದ ಭಾರತೀಯ ಆಹಾರ ನಿಗಮದಲ್ಲಿ ಇವರು ಬೇಡಿಕೆ ಇಟ್ಟಿದ್ದರು. ನಮ್ಮ ರಾಜ್ಯಕ್ಕೆ 2.36 ಲಕ್ಷ ಟನ್ ಅಕ್ಕಿ ಬೇಕಾಗಿದೆ, ನಾವು ರಾಜ್ಯದಲ್ಲಿ 10 kg ಅಕ್ಕಿ ಕೊಡಬೇಕಂತಿದ್ದೀವಿ, ತಕ್ಷಣ ಬಿಡುಗಡೆ ಮಾಡಿ ನಾವು ಅದರ ಹಣ ಕೊಡ್ತೀವಂತ ಹೇಳ್ತಾರೆ ಇಲ್ಲಿಯ ಕಾಂಗ್ರೆಸ್ ರಾಜ್ಯ ಸರ್ಕಾರ. ಆದರೆ ಕೇಂದ್ರದಲ್ಲಿರುವಂತಹ BJP ಸರ್ಕಾರ ಅಕ್ಕಿ ಕೊಡಲು ಸಾಧ್ಯ ಇಲ್ಲ, ಅಕ್ಕಿ ಸಾಕಾಗುತ್ತೆ ಅಂಥೇಳಿ, ಇಲ್ಲ ಬೇರೆ ರಾಜ್ಯಗಳಿಗೂ ಹಂಚುವುದಲ್ಲಿ ಸಾಕಾಗುತ್ತೆ ಅಂಥೇಳಿ ನಿರ್ಲಕ್ಷ್ಯ ಮಾಡಿದ್ರು, ಕೊಡಲಿಲ್ಲ. ಆ ವಿಷಯದಲ್ಲಿ ಗಮನದಲ್ಲಿಟ್ಕೊಂಡು ಅಂದಿನಿಂದ ಇಲ್ಲಿಯ ತನಕ ನಮ್ಮ ರಾಜ್ಯ ಸರ್ಕಾರ ಪ್ರತಿಯೊಬ್ಬ ವ್ಯಕ್ತಿಗೆ 1 kg 34 ರೂಪಾಯಿ ಅಂತೆ 5 kg 120 ರೂಪಾಯಿ ಪ್ರತಿ ತಿಂಗಳು ಅವರ ಖಾತೆಗೆ ಜಮಾ ಮಾಡ್ಕೊಂಡು ಬಂದಿದ್ದಾರೆ. 5 kg ಅಕ್ಕಿ ಕೊಡ್ತಾರೆ, ಇನ್ನೊಂದು 5 kg ಅಕ್ಕಿಯ ಹಣವನ್ನು ಖಾತೆಗೆ ಹಾಕುತ್ತಿದ್ದರು. ಆದರೆ ಇನ್ನು ಮುಂದೆ ಈ ರೀತಿಯ ಹಣ ಹಾಕೋದಿಲ್ಲ, ಅಂದರೆ ಹಣ ಬರಲ್ಲ ಅಂತ ಅಲ್ಲ, ಇದೊಂದು ಸಿಹಿ ಸುದ್ದಿ ಅಂತಲೂ ಹೇಳ್ಬೋದು. ಅದು ಏನಂತ ಹೇಳಿದರೆ, ಮೊದಲು ಸರ್ಕಾರ ರಚನೆ ಆದಾಗ ಕೇಂದ್ರದಲ್ಲಿರುವಂಥ BJP ಸರ್ಕಾರ FCA ಅಂದರೆ ಭಾರತೀಯ ಆಹಾರ ನಿಗಮದಿಂದ ಅಕ್ಕಿ ಕೊಡಲು ಆಗೋದಿಲ್ಲ, ಅಕ್ಕಿ ಸಾಕಾಗುತ್ತೆ, ಕಡಿಮೆ ಬರುತ್ತೆ ಅಂತ ಹೇಳಿದರು. ಯಾಕಂದರೆ ಇಲ್ಲಿ ತಂದಿರುವಂತಹ ಜಾರಿ ಒಂದು ಕಾಂಗ್ರೆಸ್ ಸರ್ಕಾರ ಆಗಿತ್ತು, ಆದರೆ ಕೇಂದ್ರದಲ್ಲಿ BJP ಸರ್ಕಾರ. ಇಷ್ಟೆಲ್ಲ ಕೊಟ್ಟರೆ ಮುಂದೆ ಅಲ್ಲಿ BJP ಅಭಿವೃದ್ಧಿ ಆಗಲ್ಲ ಅಂಥೇಳಿ ಅದರಲ್ಲಿ ಗಮನದಲ್ಲಿಟ್ಕೊಂಡು ಅಕ್ಕಿ ಇತ್ತು. ಯಾಕಂದರೆ ಅಲ್ಲಿ ಸುಮಾರು ಆಹಾರ ನಿಗಮದಲ್ಲಿ ಸುಮಾರು ಅಕ್ಕಿ ಕೊಳೆತು ಗೋಡನ್ಗಳಲ್ಲಿ ಹುಳ ಬೀಳುತ್ತಿರುವಂತಹ ಕೆಲವೊಂದು ಫೋಟೋಸ್ಗಳಲ್ಲೂ ಮೀಡಿಯಾಗಳಲ್ಲೇ ಹರಿದಾಡ್ತಾ ಇದ್ದರು. ಹಾಗಾಗಿ ಆದರೆ ಬೇರೆ ಪಕ್ಷ ಇರೋದ್ರಿಂದ ಕೊಟ್ಟಿಲ್ಲ. ಹಾಗೆ ಇವತ್ತು ನಮ್ಮ ದೇಶದಲ್ಲಿ ಚೆನ್ನಾಗಿ ಒಳ್ಳೆಯ ಮಳೆ ಆಗಿದೆ, ಹಾಗಾಗಿ ಎಲ್ಲ ರಾಜ್ಯಗಳಲ್ಲಿ ಅಕ್ಕಿ ಚೆನ್ನಾಗಿ ಬೆಳೆಯುತ್ತೆ, ಹಾಗಾಗಿ ಅಕ್ಕಿ ಕೊಡುತ್ತೇವೆ ಅಂಥೇಳಿ FCA ಅಂದರೆ ಭಾರತೀಯ ಆಹಾರ ನಿಗಮದಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ನೀಡಿದೆ. ಹಾಗಾಗಿ ಇನ್ನು ಮುಂದೆ ಕೂಡ ಎಷ್ಟು ಬೇಡಿಕೆ ಇಟ್ಟಿದ್ರು 2.36 ಲಕ್ಷ ಟನ್ ಒಂದು ವರ್ಷಕ್ಕೆ ಬೇಕಾಗಿರುವಂಥ ಅಕ್ಕಿಯನ್ನು ಕೊಡುತ್ತೀವಿ. ಅಂದರೆ ನಮಗೆ ಈಗಾಗಲೇ 2025ವರೆಗೂ ಬೇಕಾಗಿರುವಂಥ ಅಕ್ಕಿ, ನಮ್ಮ ಇಡೀ ದೇಶಕ್ಕೆ ಬೇಕಾಗಿರೋ ಅಕ್ಕಿ ಎಲ್ಲ ಇದೆ. ಆದರೆ ಇನ್ನು ಈ ವರ್ಷದಲ್ಲಿ ಇನ್ನೂ ಸುಮಾರು ಅಕ್ಕಿ ಬೆಳೀತಾರೆ. ಎಲ್ಲ ಕಡೆ ದೇಶದ ಎಲ್ಲ ರಾಜ್ಯಗಳಲ್ಲಿ ತುಂಬ ಚೆನ್ನಾಗಿ ಮಳೆ ಆಗಿದೆ. ಸುಮ್ಮನೆ ಇಟ್ಕೊಂಡು ಹೊಲ ಬೀಳೋದು ಯಾಕೆ ಅಂತೇಳಿ ಕೊಡೋಕ್ಕೆ ಒಪ್ಕೊಂಡಿದ್ದಾರೆ. ಅದನ್ನು ಗಮನದಲ್ಲಿಟ್ಕೊಂಡು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದಾರೆ, ಈ ತಿಂಗಳಿಗೆ ಮಾತ್ರ ಹಣ ಹಾಕ್ತಾರೆ, ಮುಂದಿನ ತಿಂಗಳಲ್ಲಿ ಹಣ ಹಾಕುವುದಿಲ್ಲ. ಬದಲಾಗಿ 10 kg ಅಕ್ಕಿಯನ್ನು ಪ್ರತಿಯೊಬ್ಬರ ರೇಷನ್ ಕಾರ್ಡಲ್ಲಿ ಯಾರ್ಯಾರ ಹೆಸರುಗಳಿದ್ದಾವೆ, ಎಷ್ಟು ಜನ ಹೆಸರಿದ್ದರೆ ಅಷ್ಟು ಜನಕ್ಕೆ ಒಬ್ಬರ ತಲೆಗೆ 10 kg ತಕ್ಕಂತೆ ಅಕ್ಕಿಯನ್ನೇ ನೀಡುತ್ತಾರೆ. ಇದರಿಂದ ಸರ್ಕಾರಕ್ಕೂ ಸ್ವಲ್ಪ ಹಣ ಉಳಿಯುತ್ತೆ. ಯಾವ ಥರ ಅಂದರೆ FCA ಅಂದರೆ ಭಾರತೀಯ ಆಹಾರ ನಿಗಮದಿಂದ 1 kg ಅಕ್ಕಿಗೆ 28 ರೂಪಾಯಿ ತೊಗೊಳ್ತಾರೆ. ಆದರೆ ಈಗ ರಾಜ್ಯ ಸರ್ಕಾರ ಪ್ರತಿಯೊಬ್ಬರ ಖಾತೆಗೆ 34 ರೂಪಾಯಿ kg ಲೆಕ್ಕದಲ್ಲಿ ಕೊಡುತ್ತಿದ್ದರು, 170 ರೂಪಾಯಿ. ಆ ರೀತಿಯಲ್ಲಿ ಒಬ್ಬರಿಂದ 30 ರೂಪಾಯಿ ಉಳಿಯುತ್ತೆ ತಿಂಗಳಿಗೆ. ಈ ರೀತಿ ಒಬ್ಬ ವ್ಯಕ್ತಿಯಿಂದ ರಾಜ್ಯದಲ್ಲಿ 30 ರೂಪಾಯಿ ಉಳಿಯುತ್ತೆ ಅಂದರೆ ರೇಷನ್ ಕಾರ್ಡಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ. ಹಾಗಾಗಿ ಸುಮಾರು ಹಣ
ರಾಜ್ಯ ಸರ್ಕಾರಕ್ಕೂ ಹಣ ಉಳಿಯುತ್ತದೆ. ಹಾಗಾಗಿ ಇನ್ನು ಮುಂದೆ ಮುಂದಿನ ತಿಂಗಳಲ್ಲಿ ಪ್ರತಿಯೊಬ್ಬರ ಖಾತೆಗೆ 5 kg ಹಣ ಬರಲ್ಲ, ಬದಲಾಗಿ ಅಕ್ಕಿನೇ 10 kg ಬರುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಹಾಗಾಗಿ ಯಾರೆಲ್ಲ ಇದನ್ನು ಸುದ್ದಿ ನೋಡ್ತಿದ್ದೀರೋ ಮುಂದಿನ ತಿಂಗಳಲ್ಲಿ ಅಕ್ಕಿ ಬರುತ್ತೆ, ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು. ನಮಸ್ಕಾರ, ಧನ್ಯವಾದಗಳು.